ಅಮೇರಿಕಾದಲ್ಲಿ ಒಂದು ಮನೆಯಲ್ಲಿ ಒಬ್ಬ ಬಾಲಕನ ಜನ್ಮ ಆಗುತ್ತೆ. ಆ ಬಾಲಕ ಡಿಫೆಕ್ಟಿವ್ ಲೆನ್ಸಸ್ ಅಲ್ಲಿ ಹುಟ್ಟುತ್ತಾನೆ. ಅಂತ ಹೇಳಿದ್ರೆ ಹುಟ್ಟುವಾಗಲೇ ಕಣ್ಣಿನ ದೋಷ ಇರುತ್ತೆ ಅವನಿಗೆ. ಅವನು ಬೆಳೆದು 7 ವರ್ಷ ಆದಾಗ ಕಂಪ್ಲೀಟಾಗಿ ಬ್ಲೈಂಡ್ ಆಗಿಬಿಡ್ತಾನೆ. ಕಣ್ಣು ಕಾಣಿಸ್ದಂಗೆ ಆಗ್ಬಿಡುತ್ತೆ ಅವನಿಗೆ. ಹಿ ಬಿಕೇಮ್ ಕಂಪ್ಲೀಟ್ಲಿ ಬ್ಲೈಂಡ್ ಅಟ್ ದ ಏಜ್ ಆಫ್ 7. ಅವನು ಹೇಗೋ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾನೆ. ಬ್ರೈಲೆ ಲಿಪಿಯ ಸಹಾಯದಿಂದ ಎಜುಕೇಷನನ್ನು ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಅವನಿಗೆ ಆತನ ತಂದೆ, ತಾಯಿ ಮತ್ತು ಸಿಸ್ಟರ್ನ ಸಹಾಯ ಸಿಗ್ತಾ ಇರುತ್ತೆ. ಅವನು ಮೊದಲಿಂದ ಅವನಿಗೇನು ಆಸೆ ಅಂತ ಹೇಳಿದ್ರೆ, ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟಾಗಿ ತನ್ನ ಕೆಲಸವನ್ನು ತಾನೇ ಮಾಡ್ಕೋಬೇಕು ಅಂತಕ್ಕಂಥ ಆಸೆ ಅವನಲ್ಲಿರುತ್ತೆ. ಒಂದು ದಿನ ರಾತ್ರಿ ಇಡೀ ಫ್ಯಾಮ್ಲಿ ಡಿನ್ನರ್ ಮಾಡಬೇಕಾದ್ರೆ ಡಿನ್ನರ್ ಟೇಬಲಲ್ಲಿ ಇವನು ತನ್ನ ತಂದೆಗೆ ಕೇಳ್ತಾನೆ, ಡ್ಯಾಡಿ, ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಈಸ್ ಇಟ್ ಪಾಸಿಬಲ್ ಫಾರ್ ಮೀ ಅಂತ ಕೇಳ್ಬಿಡ್ತಾನೆ. ಅಂದರೆ, ಅಪ್ಪ, ನನಗೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ, ಇದು ನನ್ನ ಕೈಯಿಂದ ಸಾಧ್ಯನಾ ಅಂತ ಕೇಳ್ತಾನೆ. ತಂದೆ ಆ ಮಾತನ್ನು ಕೇಳಿ ತಲೆ ಹಿಂಗೆ ಅಲ್ಲಾಡಿಸ್ತಾನೆ. ಆಗೋದಿಲ್ಲ ಅಂತೇಳ್ಬಿಟ್ಟು ಬಾಯಿಂದ ಹೇಳೋದಿಲ್ಲ, ತಲೆ ಅಲ್ಲಾಡಿಸ್ತಾನೆ. ಆದರೆ ಅದೃಷ್ಟವಶಾತ್ ತನ್ನ ತಂದೆ ತಲೆ ಅಲ್ಲಾಡಿಸಿದ್ದನ್ನು ಅವನಿಗೆ ಕಾಣಿಸಲ್ಲ. ಯಾಕೆಂದರೆ ಅವನಿಗೆ ಕಣ್ಣು ಕಾಣೋದೇ ಇಲ್ಲ. ಈಗ ಏನು ಮಾಡಬೇಕು ತಂದೆಗೆ ಅಂತ ಗೊತ್ತಾಗಲ್ಲ. ಏನು ಹೇಳಬೇಕೀಗ? ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಇಫ್ ಯು ಟ್ರೈ ಇಟ್ ಈಸ್ ಪಾಸಿಬಲ್ ಅಂದ್ಬಿಡ್ತಾನೆ. ನೀನು ಪ್ರಯತ್ನ ಪಟ್ಟರೆ ನಿನಗೆ ಇದು ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ತನ್ನ ಮಗನ್ನ ಡಿಸ್ಕರೇಜ್ ಮಾಡಬಾರ್ದು ಅಂತೇಳ್ಬಿಟ್ಟು. ಆ ಒಂದು ಮಾತೇನಿದೆ ತಂದೆದು, ನೀನು ಟ್ರೈ ಮಾಡಿದ್ರೆ ಡಾಕ್ಟರ್ ಆಗ್ಬೋದು ಅಂತಕ್ಕಂಥ ಏನು ಮಾತು ಇದೆ, ಅದು ಅವನ ಮೈಂಡಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅವನು ಅಲ್ಲಿಂದ ನಾನು ಡಾಕ್ಟರ್ ಆಗಬೇಕು ಅನ್ನೋ ಮಹಾ ಆಸೆಯನ್ನು ಇಟ್ಕೊಂಡ್ಬಿಡ್ತಾನೆ. ಹೈಸ್ಕೂಲ್ ಎಜುಕೇಷನ್ ಮುಗಿಸ್ತಾನೆ ಬ್ರೈಲೆ ಲಿಪಿಯಿಂದ. ಕಾಲೇಜು ಶಿಕ್ಷಣವನ್ನು ಕೂಡ ಮುಗಿಸ್ಕೊಂಡ್ಬಿಡ್ತಾನೆ. ಈಗ ಡಾಕ್ಟರ್ ಆಗೋದಕ್ಕೆ ಅವನು MBBS ಮಾಡಬೇಕು. MBBSಗೋಸ್ಕರ 10 ಯೂನಿವರ್ಸಿಟಿಗಳಲ್ಲಿ ಏನು ಮಾಡ್ತಾನೆ, ಅವನು ಅಪ್ಲಿಕೇಶನ್ ಹಾಕ್ತಾನೆ. 10 ಯೂನಿವರ್ಸಿಟಿಗಳಲ್ಲಿ 9 ಯೂನಿವರ್ಸಿಟಿ ಇವನ ಅಪ್ಲಿಕೇಶನ್ನೇ ರಿಜೆಕ್ಟ್ ಮಾಡಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನೋಡಪ್ಪ, ನಿನಗೆ ಕಣ್ಣು ಕಾಣೋದಿಲ್ಲ, ಡಾಕ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿಬಿಡುತ್ತೆ. ಇವನು ಬಹಳನೇ ಬೇಜಾರಾಗ್ತಾನೆ. ಆದರೆ ಒಂದೇ ಒಂದು ಯೂನಿವರ್ಸಿಟಿ, ಟೆಂಪಲ್ ಯೂನಿವರ್ಸಿಟಿ ಆಫ್ ಎಜುಕೇಷನ್ ಅಮೇರಿಕಾದಲ್ಲಿರುತ್ತೆ. ಅಲ್ಲಿಂದ ಅವನಿಗೆ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಸಿಗುತ್ತೆ. ಅಂದರೆ ಅವನಿಗೆ ಅಲ್ಲಿ ಅಡ್ಮಿಷನ್ ಸಿಗುತ್ತೆ. ಆದರೆ ಇವನಿಗೆ ಅಡ್ಮಿಷನ್ ಸಿಕ್ಕಿದ್ರೂ ಕೂಡ 50% ಸ್ಟಾಫು ಈ ಬಾಲಕನಿಗೆ ನಾವು ಎಜುಕೇಷನ್ ಕೊಡ್ಬೋದು ಅಂತ ಅಂದ್ಕೊಂಡಿರ್ತೇವೆ. ಇನ್ನೂ 50% ಸ್ಟಾಫು ಈ ಬಾಲಕ ಡಾಕ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಫಸ್ಟ್ ಡೇ ಅಪ್ಲಿಕೇಶನ್ ಅಕ್ಸೆಪ್ಟ್ ಆದಾಗ, ಅಡ್ಮಿಷನ್ ಆದಾಗ, ಇವನು ಕಾಲೇಜ್ಗೆ ಹೋಗ್ತಾನೆ. ಕಾಲೇಜ್ಗೆ ಹೋದಾಗ ಅವನ ಮುಂದೆ ಬರ್ತಕ್ಕಂಥ ಮೊದಲ ಪ್ರೊಫೆಸರ್ ಯಾರು ಅಂತ ಹೇಳಿದ್ರೆ, ದ ಫೇಮಸ್ ಪ್ರೊಫೆಸರ್ ಇರ್ತಾನೆ, ಬಯಾಲಜಿ ಪ್ರೊಫೆಸರಲ್ಲಿ. ಅವನು ಮುಂದೆ ಬರ್ತಾನೆ. ಇವನಿಗೆ ತಡೀತಾನೆ, ಈ ಬಾಲಕನಿಗೆ ತಡೀತಾನೆ. ತಡೆದು ಹೇಳ್ತಾನೆ, ನೋಡಪ್ಪ, ನೀನು ಇಲ್ಲಿವರೆಗೂ ಏನು ಸಾಧನೆ ಮಾಡಿದೆಯಲ್ಲ, ಇದು ನಿನ್ನ ಸಾಧನೆಯ ಮಿತಿಯಲ್ಲಿ ಇತ್ತು, ಅದನ್ನು ನೀನು ಸಾಧನೆ ಮಾಡಿದೆ. ಈಗ ಏನು ನೀನು ಮಾಡೋದಕ್ಕೆ ಹೋಗ್ತಾ ಇದೆಯಲ್ಲ, ಅದು ನಿನ್ನ ಸಾಧನೆಯ ಮಿತಿಯಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ, ನೀನು MBBS ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದೀಯಾ, ನಿನಗೆ ಕಣ್ಣು ಕಾಣೋದಿಲ್ಲ, ಹೇಗೆ ಡಾಕ್ಟರ್ ಆಗ್ತೀಯ ನೀನು ಅಂತ ಒಬ್ಬ ಪ್ರೊಫೆಸರ್, ಬಯಾಲಜಿ ಪ್ರೊಫೆಸರ್ ಹೇಳ್ತಾನೆ. ಅವನು ಮುಂದುವರೆದು ಹೇಳ್ತಾನೆ, ನೀನು ಒಬ್ಬ ಹ್ಯಾಂಡಿಕ್ಯಾಪ್, ನೀನು ಅಂಗವಿಕಲ, ನಿನಗೆ ಕಣ್ಣು ಕಾಣೋದಿಲ್ಲ, ಡಾಕ್ಟರ್ ಆಗೋದಕ್ಕೆ ಹೇಗೆ ಸಾಧ್ಯ? ನೀನು ಬೇರೆ ಫೀಲ್ಡನ್ನು ಚೂಸ್ ಮಾಡ್ಕೋ, ಡಾಕ್ಟರ್ ಆಗೋದಕ್ಕೆ ನಿನಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಬಯಾಲಜಿ ಪ್ರೊಫೆಸರ್ ಹೇಳ್ತಾನೆ. ಈ ಬಾಲಕನಿಗೆ, ಈ ಹುಡುಗನಿಗೆ ಏನಾಗುತ್ತೆ, ಬೇಜಾರಾಗುತ್ತೆ. ಏನಪ್ಪ, ಇಷ್ಟೊಂದು ಪ್ರಯತ್ನ ಪಟ್ಟು ಇಲ್ಲಿ ಬಂದರೂ ಕೂಡ ಇಂತಹ ಒಂದು ಉತ್ತರ ಸಿಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೊಂದುಕೊಂಡು ಹೇಳ್ತಾನೆ,
ಸರ್ ನಾನು ಹ್ಯಾಂಡಿಕ್ಯಾಪ್ ಅಲ್ಲ ಅಂತಾನೆ. ಐ ಆಮ್ ನಾಟ್ ಹ್ಯಾಂಡಿಕ್ಯಾಪ್ ಅಂತಾನೆ. ಅದಕ್ಕೆ ಆ ಬಯಾಲಜಿ ಪ್ರೊಫೆಸರ್ಗೆ ಸಿಟ್ಟು ಬಂದ್ಬಿಡುತ್ತೆ ಅವನ ಮೇಲೆ, ಆ ಹುಡುಗನ ಮೇಲೆ. ಏನು ಹೇಳ್ತಾ ಇದೀಯ ನೀನು ಒಬ್ಬ ಹ್ಯಾಂಡಿಕ್ಯಾಪ್ ನೀನು. ಯಾಕೆ ಅಂತ ಹೇಳಿದ್ರೆ ನಿನಗೆ ಕಣ್ಣು ಕಾಣೋದಿಲ್ಲ, ನೀನು ಬ್ಲೈಂಡ್, ಯು ಆರ್ ಎ ಬ್ಲೈಂಡ್. ಕಣ್ಣು ಕಾಣೋದಿಲ್ಲ ನಿನಗೆ, ಆದರೆ ಹ್ಯಾಂಡಿಕ್ಯಾಪ್ ಅಲ್ಲ ಅಂತ ಹೇಳ್ತಾ ಇದೆಯಲ್ಲ ನೀನು. ಹೇಗೆ ಹೇಳ್ತೀಯ ನೀನು ಹ್ಯಾಂಡಿಕ್ಯಾಪ್ ಅಲ್ಲ ಅಂತಕ್ಕಂಥದ್ದು ಅಂತ ಸಿಟ್ಟಲ್ಲಿ ಕೇಳ್ತಾನೆ. ಅದಕ್ಕೆ ಆ ಹುಡುಗ ಆನ್ಸರ್ ಮಾಡ್ತಾನೆ, ಸರ್ ಜೀವನದಲ್ಲಿ ಯಾವ ವಿಶೇಷವಾದಂತಹ ಕೆಲಸವನ್ನು ಮಾಡೋದಕ್ಕೆ, ಚಾಲೆಂಜಿಂಗ್ ಆಗಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಥವಾ ಆ ಕೆಲಸವನ್ನು ಮಾಡೋದಿಲ್ಲ, ಅಂತಹ ವ್ಯಕ್ತಿಗಳು ಹ್ಯಾಂಡಿಕ್ಯಾಪ್. Those who are not willing to do any special, any challenging work in their life, they are handicapped. I am not handicapped ಅಂತಾನೆ. I want to become a doctor. Even though I am a blind, I want to become a doctor. ನಾನು ಡಾಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ವಿಶೇಷವಾದಂಥ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಬ್ಲೈಂಡ್ ಅಲ್ಲ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ವಿಶೇಷವಾದಂತಹ ತುಂಬಾ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಅವನು ಹ್ಯಾಂಡಿಕ್ಯಾಪ್, ನಾನಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಆ ಮಾತುಗಳು, ಆ ಹುಡುಗನ ಮಾತುಗಳು ಬಯಾಲಜಿ ಪ್ರೊಫೆಸರ್ನ ಮನಸ್ಸನ್ನು ಮುಟ್ಟಿಬಿಡುತ್ತೆ. ಅವನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅದಕ್ಕೆ ಆ ಬಯಾಲಜಿ ಪ್ರೊಫೆಸರ್ ಅವನನ್ನು ಅಪ್ಕೊಳ್ತಾನೆ. ಹೌದು, ನಿನ್ನಲ್ಲಿ ಅತಿಯಾದ ಅಂತ ಆಸೆ ಇದೆ. ನೀನು ಚಾಲೆಂಜಿಂಗ್ ಆಗಿರ್ತಕ್ಕಂಥ, ಬಹಳ ಡಿಫಿಕಲ್ಟ್ ಆಗಿರ್ತಕ್ಕಂಥ, ಇಂಪಾಸಿಬಲ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಬಂದಿದೆಯಾ. ನಿನ್ನಲ್ಲಿ ಅತಿಯಾದ ಆಸೆ ಇದೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ಡಾಕ್ಟರ್ ಆಗು ಅಂತಕ್ಕಂಥ ಮಾತನ್ನು ಹೇಳಿ ಅವನಿಗೆ ಕಾಲೇಜ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಅದೇ ಹುಡುಗ ಜಗತ್ತಿನ ಮೊದಲ ಬ್ಲೈಂಡ್ ಡಾಕ್ಟರ್ ಆಗ್ತಾನೆ. ಅವನ ನೇಮ್ ಡೇವಿಡ್ ಹಾರ್ಟ್ಮ್ಯಾನ್ ಅಂತಕ್ಕಂಥದ್ದು. ಒಬ್ಬ ಕಣ್ಣು ಕಾಣದಲೇ ಇರತಕ್ಕಂಥ ವ್ಯಕ್ತಿ ಡಾಕ್ಟರ್ ಆಗ್ತಾನೆ ಅಂತ ಹೇಳಿದ್ರೆ ನಾವು ಏನೆಲ್ಲ ಸಾಧನೆಗಳನ್ನು ಮಾಡ್ಬೋದು. ಕಣ್ಣು ಕಾಣುತ್ತೆ, ಏನೂ ಅಂಗವಿಕಲತೆ ಇಲ್ಲ ಅಂತ ಹೇಳಿದ್ರೆ ನಾವೇನೆಲ್ಲ ಸಾಧನೆಗಳನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಈ ಕಥೆಯಿಂದ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅಂಗವಿಕಲತೆ ಅಂತಕ್ಕಂಥದ್ದು ಯಾವುದೇ ಸಾಧನೆ ಮಾಡೋದಕ್ಕೆ ಅಡ್ಡಿ ಆಗಲ್ಲ. ನಮ್ಮ ಮಾನಸಿಕ ಅಂಗವಿಕಲತೆ ಇದೆಯಲ್ಲ, ಅದು ಸಾಧನೆ ಮಾಡೋದಕ್ಕೇನಾಗತ್ತೆ, ಅಡ್ಡಿ ಆಗುತ್ತೆ. ಈ ಮಾನಸಿಕ ಅಂಗವಿಕಲತೆ ಅಂದರೆ ಏನು ಅಂತ ಹೇಳಿದ್ರೆ, ನನ್ನ ಕೈಲಿ ಆಗೋದಿಲ್ಲ, ನನಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥದ್ದು, ಇಂಥ ನೆಗೆಟಿವ್ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋದೇ ಈ ಮಾನಸಿಕ ಅಂಗವಿಕಲತೆ. ಈ ಒಂದು ಡೇವಿಡ್ ಹಾರ್ಟ್ಮ್ಯಾನ್ ಕಥೆಯಿಂದ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಮಾನಸಿಕ ಅಂಗವಿಕಲತೆ ಅಂತಕ್ಕಂಥದ್ದನ್ನ ನಾವು ಬಿಡಬೇಕು. ಆವಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಇದರಿಂದ ನಮಗೆ ತಿಳಿಯುತ್ತೆ. ಹೌದಲ್ವಾ?